ನಮಸ್ತೆ 24x7 ಕರ್ನಾಟಕ.com ಗೆ ಸ್ವಾಗತ ಸುಸ್ವಾಗತ ವಿತ್ ಶಶಾಂಕ್. ಈಗ ನಾವು ಭೇಟಿ ಮಾಡಲು ಬಂದಿರುವಂತದ್ದು ರಾಯಚೂರು ಡಿಸ್ಟ್ರಿಕ್ಟ್ ನ ನಗರಸಭಾ ಸದಸ್ಯರನ್ನು. ಅವರು ಇದೇ ಮೊದಲನೇ ಬಾರಿ ಒಂದು ಈ ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿ ವಿಜೇತರಾಗಿರುವಂತದ್ದು. ಬನ್ನಿ ಅವರ ಜೊತೆ ಕುಳಿತು ಅವರ ಒಂದು ಕಿರುಪರಿಚಯ ಮಾಡಿಕೊಳ್ಳೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನರಸಪ್ಪ ಜಗರ್ಕರ್. ನರಸಪ್ಪ ಅಂತೇಳಿ. ಈಗ ಎಷ್ಟನೇ ವಾರ್ಡಿಂದ ಈಗ ವಿಜೇತರಾಗಿರುವಂತದ್ದು ಸರ್? ಈಗ 25 ವಾರ್ಡ್ ಅಂತ ವಿಜೇತರಾಗಿದ್ದೀವಿ ಸರ್. ಹೇಗೆ ಅನಿಸ್ತಾ ಇದೆ ಸರ್ ಈ ಒಂದು ರಾಜಕೀಯ ಜೀವನ? ಒಳ್ಳೆ ಜೀವನ ಅದ ಸರ್. ಇದು ಒಳ್ಳೆ ಜೀವನ ಇದೆ ಅಂತ ಅನಿಸ್ತಾ ಸರ್. ಈ ಬಾರಿ ವಿಜೇತರಾದಂತ ಸಂದರ್ಭದಲ್ಲಿ ಅಂದಾಜು ಎಷ್ಟು ಬಹುಮತಗಳಿಂದ ವಿಜೇತರಾದಂತ ಸರ್? ಈಗ 760 ಓಟ್ಲಿಂದ ವಿಜೇತರಾಗಿದ್ದೀವಿ. ಒಟ್ಟು ಮತ ಸರ್ ಬಂದಂತದ್ದು 1571. ಈಗ ಯಾವ ಪಕ್ಷದ ಫಾಲೋವರ್ಸ್ ಆಗಿರುವಂತ? ಬಿಜೆಪಿ ಪಕ್ಷದ ಫಾಲೋವರ್ಸ್ ಸರ್. ಈಗ ತಾನೇ ಈ ಒಂದು ಅವಧಿ ನಿಮ್ಮದು ಶುರು ಆಗಿರುವಂತದ್ದು. ಈ ಒಂದು ಅವಧಿಯಲ್ಲಿ ಈಗ ಯಾವ ರೀತಿ ಈಗ ನೀವು ಒಂದು ಜನಸೇವೆಯನ್ನೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಸರ್? ಈಗ ನಾವು ಜನಸೇವೆ ಮಾಡ್ಬೇಕಂತೇಳಿ ನಮ್ಮನ್ನು ಆಯ್ಕೆ ಮಾಡಿ ತಂದಿದ್ದಾರೆ ನಮ್ಮ ಮತದಾರರು. ಆದ ಕಾರಣಕ್ಕಾಗಿ ನಾವು ಒಳ್ಳೇದೇ ಮಾಡ್ಬೇಕಂತೇಳಿ ಕೇಸಿ, ಆಮ್ಯಾಗ ಮೂಲಭೂತ ಸೌಕರ್ಯ, ಕಸ ವಿಲೇವಾರಿ, ಆಮ್ಯಾಗ ನೀರಿಂದು ಪ್ರಾಬ್ಲಮು, ಡ್ರೈನೇಜು ಇವೆಲ್ಲ ಮಾಡ್ಬೇಕಂತೇಳಿ, ಒಳಚರಂಡಿಗಳು ಮಾಡ್ಬೇಕಂತೇಳಿ ಕೇಸಿ ನಮ್ಮ ಉದ್ದೇಶದಿಂದ ಆರಿಸಿ ತಂದಿದ್ದಾರೆ ನಮ್ಮ ಪ್ರತಿನಿಧಿಗಳು. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದಂತದ್ದು, ಅಥವಾ ಈಗ ಹಿರಿಕರಾದಂತ ನಿಮ್ಮ ತಂದೆ ತಾಯಿ ಸಹೋದರ ಯಾರಾದ್ರೂ ಒಂದು ರಾಜಕೀಯ ಜೀವನದಲ್ಲಿ ಇದ್ರ? ಇಲ್ಲ, ಯಾರಿಲ್ಲ ಸರ್. ನೀವೇ ಮೊದಲು? ನಾವೇ ಮೊದಲು ಸರ್. ಸರ್, ಏನ್ ಅನ್ಕೊಂಡು ಈಗ ಈ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡಿದ? ನಾವು ಜನಪ್ರತಿನಿಧಿಗಳಿಗೆ ಸೇವೆ ಮಾಡ್ಬೇಕಂತೇಳಿ ನಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ದೀವಿ. ಆದ ಕಾರಣಕ್ಕಾಗಿ ನಾವು ಎಷ್ಟಾದ ಕೈಲಾದಷ್ಟಾದ್ರೂ ನಾವು ರಾಜಕೀಯ ಜೀವನದಲ್ಲಿ ಬಂದಿದ್ದೀವಿ ಮೊದಲನೇ ಸಲ. ಆದರೂ ಜನಪ್ರತಿನಿಧಿಗಳನ್ನು ಸೇವೆ ಮಾಡಬೇಕಾಗಿ ನಮ್ಮನ್ನು ಆಯ್ಕೆ ಮಾಡಿ ತಂದಿರುವಂತದ್ದು. ಸರ್, ಈ ಬಾರಿ ಈಗ ನೀವು ಸ್ಪರ್ಧಿಸಿ ಮೊದಲನೇ ಬಾರಿನೇ ಈಗ ನೀವು ಸ್ಪರ್ಧೆ ಮಾಡಿ ನೀವು ಮೊದಲನೇ ಬಾರಿನೇ ವಿಜೇತರಾಗಿರೋದಕ್ಕೆ ಕಾರಣ ಏನಾಗಿರ್ಬೋದು ಸರ್? ಕಾರಣ, ಇಂದಿನ ನಗರಸಭೆ ಸದಸ್ಯರು ಮಲ್ಲೇಶ್ ಅಂತ ಇದ್ದರು. ಅವರು ಇದೇ ಕ್ಲೀನ್ನೆಸ್ ಬಗ್ಗೆ ಅರಿವು ಇರೋದಿಲ್ಲ. ಆದ ಕಾರಣ ನಾವು ನಮ್ಮ ಪ್ರತಿನಿಧಿಗಳು ಎಷ್ಟು ಬಾರಿ ಹೋಗಿ ಕೇಸಿ ಅವ್ರಿಗೆ ಕೇಳಿದ್ರು ಅವರು ರೆಸ್ಪಾನ್ಸಿಬಲ್ ಕೊಳ್ಳಲ್ಲ. ಆದ ಕಾರಣಕ್ಕಾಗಿ ಜನಪ್ರತಿನಿಧಿಗಳಿಗೆ ಬೇಸರ ಬಂದು ನಮ್ಮನ್ನು ಆಯ್ಕೆ ಮಾಡಿರುವಂತದ್ದು. ಸರ್, ಈಗ ಈ ಒಂದು ಅವಧಿಯಲ್ಲಿ ಈ ಬಾರಿ ಆ ಜನತೆ ಅತಿ ಹೆಚ್ಚಿನ ಆದ್ಯತೆ ಯಾವ್ದ್ರ ಬಗ್ಗೆ ನೀವು ಮಾಡಿಸ್ಕೊಡ್ಬೇಕು, ಕಲ್ಪಿಸ್ಕೊಡ್ಬೇಕು ಅಂತ ಆ ಜನತೆ ತಮ್ಮ ಹತ್ರ ಬಂದು ತಮ್ಮ ಬೇಡಿಕೆಗಳನ್ನ ಈಡೇರಿಸೋದಕ್ಕೆ ಮನವಿ ಮಾಡ್ತಾ ಇರುವಂತದ್ದು. ನಮ್ಮ ಜನಪ್ರತಿನಿಧಿಗಳು ಏನಂದ್ರೆ ಒಳ್ಳೇದು ಏರಿಯಾದಾಗ ಒಳ್ಳೇದು ಮಾಡ್ಬೇಕು, ಕ್ಲೀನೆಸ್ ಬಗ್ಗೆ ಮಾಡ್ಬೇಕಂತೇಳಿ ಕೇಸಿ ನಮ್ಮನ್ನು ಆಯ್ಕೆ ಮಾಡಿ ಕೇಸಿ ಕಳಿಸಿದ್ದಾರೆ. ಸರ್, ಈಗ ಒಂದು ವಿದ್ಯುತ್ತಿಂದ ಆಗಿರ್ಬೋದು ಅಥವಾ ನೀರಿನ ಸರಬರಾಜಿನ ಬಗ್ಗೆ ಆಗಿರ್ಬೋದು, ಯಾವ ರೀತಿ ಇರುವಂತದ್ದು ಸರ್ ಈಗ ನಿಮ್ಮ ಈ ಒಂದು ವಾರ್ಡ್ನಲ್ಲಿ? ನಮ್ಮಲ್ಲಿ ವಾರ್ಡ್ನಲ್ಲಿ ನೀರಿನ ಪ್ರಾಬ್ಲಮ್ ಇದೆ, ಮತ್ತು ಒಳಚರಂಡಿ ಪ್ರಾಬ್ಲಮ್ ಇದೆ, ಕಾಲುವೆ ಕ್ಲೀನೆಸ್ ಬಗ್ಗೆ ಇದೆ, ಆಮೇಲೆ CC ರೋಡ್ ಇಷ್ಟು ಮಾಡಿಸೋದು ನಮ್ಮ ಏರಿಯಾದಾಗ ಇರುವಂತದ್ದು. ಮತ್ತೆ ಬೋರ್ವೆಲ್ ಮೋಟರ್ ಅಳವಡಿಸಬೇಕಾಗಿ ನಾವು ನಗರಸಭೆ ಅಧ್ಯಕ್ಷರಿಗೂ ನಾವು ಒಂದು ಮಾತು ಹೇಳಿದ್ವಿ. ಅದನ್ನು ಮಾಡಮು ಅಂತ ಹೇಳ್ಯಾರ. ಅವರು ಮತ್ತೆ ಸೆಂಕ್ಷನ್ ಮಾಡಿ ಬಂದ್ಮ್ಯಾಕ ನಾವು ಮುಂದಿನ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಸರ್, ಈಗ ನೀವು ಒಂದು ಸಾಧಾರಣ ವ್ಯಕ್ತಿಯಾಗಿ ಇದ್ಕೊಂಡು ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ಮಾಡಿರುವಂತದ್ದು. ಅದೇ ರೀತಿ ಈಗ ಎಲ್ಲಾ ಕೆಲಸಗಳು ನಿಮ್ಮ ವತಿಯಿಂದಲೇ ಅಲ್ಲ, ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಆಗುವಂತದ್ದು ಹಲವು ಇರುತ್ತದೆ. ಹಾಗಾಗಿ ನಿಮ್ಮ ಮೇಲಧಿಕಾರಿಗಳ ಮಟ್ಟದಲ್ಲಿ ಯಾವ್ದಾದ್ರು ಕೆಲಸ ಕಾರ್ಯಗಳನ್ನ ನೀವು ಮಾಡಿಸ್ಬೇಕು ಅಂತ ಕನಸೇನಾದ್ರು ಕಂಡಿರೋದು ಉಂಟಾ ಸರ್? ನಾವು ಮೇಲಿನ ಅಧಿಕಾರಿಗಳಿಗೆ ಮಾಡ್ಬೇಕಂತೇಳಿ ಕೇಸಿ ಮೇಲಿನ ಅಧಿಕಾರಿಗಳಿಗೂ ಒತ್ತಡ ಹಾಕಿದ್ದೀವಿ. ಆದ್ರೆ ಮೇಲಿನ ಅಧಿಕಾರಿಗಳು ಈ ಟೆಂಡರ್ ಮುಖಾಂತರ ಮಿನಿಮಮ್ 4 ಲಕ್ಷ 5 ಲಕ್ಷ ಈ ಟೆಂಡರ್ ಮುಖಾಂತರ ಮಾಡ್ತಾರ. ಈ ಟೆಂಡರ್ ಎಲ್ಲ ಅಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗ್ತದ ನಾವು ಅಷ್ಟು ಮಾಡ್ತೀವಿ. ಸಣ್ಣ ಕೆಲಸ ಆಗ್ಲಿ ಪೂರಾ ಲಕ್ಷಾನುಗಟ್ಲೆ ಅಂತಂದ್ರು ಅವರು ಅಧಿಕಾರಿಗಳು ತೋರಿಸಿದ ಪ್ರಕಾರ ನಾವು ಮುಂದೆ ನಡಿಬೇಕಾಗ್ತದೆ, ನಡೀತಾ ಹೋಗುವಂತ ದಾರಿ. ಸರ್, ಈಗ ನಿಮ್ಗೆ ಒಂದು ರಾಜಕೀಯ ಜೀವನಕ್ಕೆ ಪ್ರವೇಶ ನೀಡೋದಕ್ಕೆ ಗುರುಗಳು ಅಂತ ಯಾರಿದ್ದಾರೆ ಸರ್? ಈಗ ನಮ್ಮ ರಾಜಕೀಯಕ್ಕೆ ಪ್ರವೇಶಿಸಿದ ಗುರುಗಳು ವೆಂಕಟೇಶ್ ರೆಡ್ಡಿ, ಬೋರ್ಸ್ ವೆಂಕಟೇಶ್ ರೆಡ್ಡಿ ಅಂತ ಇದಾರ, ಮತ್ತೆ ವೀರೇಶ್ ರೆಡ್ಡಿ ಇದಾರ, ಆಮ್ಯಾಗ ನವೀನ್ ಕುಮಾರ್ ಇದಾರ, ಇನ್ನೊಂದು 5-6 ಮಂದಿ ಇದಾರೆ ಸರ್ ನಮ್ಮಲ್ಲಿ. ಸರ್, ಎಲ್ಲಾ ನಿಮ್ಮ ಗುರುಗಳು, ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಹಿತೈಷಿಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಾವು ಎಲ್ಲರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮೊದಲು ಫಸ್ಟ್ ಟೈಮ್ ನನ್ನನ್ನು ಆಯ್ಕೆ ಮಾಡಿ ಜನಪ್ರತಿನಿಧಿಗಳು ಒಳ್ಳೆ ಮನುಷ್ಯ ಅಂತೇಳಿ ನನ್ನ ಆಯ್ಕೆ ಮಾಡಿದ್ದಾರೆ. ಆದ್ರೆ ಆ ಒಳ್ಳೆ ಮನುಷ್ಯ ತನಕ ನಾವು ಇನ್ನ ಮುಂದೆ 5 ವರ್ಷ ಇರ್ತೀವಿ. ಆದ್ರೆ ಎಲ್ಲವಷ್ಟು ನಡ್ಸ್ಕೊಂಡು ಹೋಗೋದು ನಮ್ಮ ಜವಾಬ್ದಾರಿ ಇರ್ತದೆ. ಸರ್, ಈಗ ಅಂದಾಜು 100ಕ್ಕೆ ಈಗ ಅಂದಾಜು ಎಷ್ಟು ಭಾಗದಷ್ಟು ಈಗ ಕಾಮಗಾರಿಕೆ ಆಗಿದೆ ಅನ್ನೋದು ನಿಮ್ಮ ಒಂದು ಅನಿಸಿಕೆ ಸರ್? ಇವಾಗ ನಾವು ಗೆದ್ದು 10 ತಿಂಗಳಾಯ್ತು, 1 ರೂಪಾಯಿ ಕೆಲಸ ಮಾಡಿಲ್ಲ ನಮ್ಮಲ್ಲಿ.
ಜನಪ್ರತಿನಿಧಿಗಳಿಗೆ 1 ರೂಪಾಯಿ ಕೆಲಸನೂ ಮಾಡಿಲ್ಲ. ಆದ ಕಾರಣವಾಗಿ ಅಧಿಕಾರಿಗಳು ಜಲ್ದಿ ನಮಗೆ ಸೆಂಕ್ಷನ್ ಯಾವ ಕೆಲಸಗಳು ಕಾಮಗಾರಿಗಳನ್ನು ಕೊಟ್ಟರೆ ನಾವು ತ್ವರಿತವಾಗಿ ಜನಪ್ರತಿನಿಧಿಗಳಿಗೆ ನಾವು ಮಾಡಿಸಿ ತೋರಿಸ್ಬೇಕಾಗಿ ಇಚ್ಛೆ ಇರುವಂತದ್ದು. ಸರ್, ಈಗ ಅದೇ ರೀತಿ ನೀವು ಈ ಒಂದು ಸ್ಥಾನಕ್ಕೆ ಬರೋದಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ಅದೇ ನಿಮ್ಮ ಈ ಒಂದು ವಾರ್ಡಿನ ಪ್ರತಿಯೊಬ್ಬ ಜನತೆ, ಆ ಜನತೆ ತಮ್ಮ ಅಮೂಲ್ಯವಾದ ಮತವನ್ನು ತಮಗೆ ನೀಡಿ ಜಯಶೀಲಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕೊನೆಯದಾಗಿ ಆ ಎಲ್ಲಾ ಜನತೆಗೂ ಏನೋ ಒಂದು ಸಿಹಿ ಮಾತುಗಳನ್ನ ಹೇಳಕ್ ಇಷ್ಟಪಡ್ತೀರಾ ಸರ್? ಈಗ ನಮಗೇನಂದ್ರೆ ಫಸ್ಟ್ ನಮಗೆ ಸಿಎ ಇರ್ಲಿಕ್ಕೆ ಜನಪ್ರತಿನಿಧಿಗಳಿಗೆ ಸಿಎ ಮಾಡಿಸೋದು ನಮ್ಮ ಜವಾಬ್ದಾರಿ, ಕರ್ತವ್ಯ. ಆ ಜನತೆಗೆ ಒಂದು ಸೇವೆಯನ್ನ ಮಾಡೋದು ನಮ್ಮ ಕರ್ತವ್ಯ. ಇದೇ ರೀತಿ ಮುಂದೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಹೋಗಿ ಸರ್. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ಸಾಗಲಿ ಅಂತ ಹೇಳ್ತಾ ನಮ್ಮ ಮಾತನ್ನ ಮುಗಿಸ್ತಾ ಹೋಗಿ. ಧನ್ಯವಾದಗಳು.